वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನೊಬ್ನೇ ಭಗವಂತ, ಅವನೊಬ್ನೇ ಗುರು, ಅವನೇ ಎಲ್ಲ, ಅವನೇ ಸರ್ವಸ್ವ. ಅವನ್ ಬಿಟ್ರೆ ಇನ್ಯಾರು ಇಲ್ಲ ಅಂತಾನೆ ಹೇಳ್ಬೋದು. ಹಾಗಾಗಿ ಆ ಇವತ್ತು ನಮ್ಮ 2ನೇ ಕ್ಲಾಸ್ ಆದ್ರೂ ಸಹ ಸ್ವಲ್ಪ ಅದ್ರ ಹಿನ್ನೆಲೆ ಏನು ಅಂತ ಒಂಚೂರು ತಿಳ್ಕೊಂಡ್ಬಿಡೋಣ. ಹೇಳ್ತಾ ಹೋಗ್ತಾರೆ, ಒಂದು ಪ್ರದೇಶದ ಅವರ ಸಂಸ್ಕೃತಿ ಎಷ್ಟು ವಿಜೃಂಭಣೆಯಾಗಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಅಲ್ಲಿರುವಂತಹ ಗ್ರಂಥಗಳನ್ನ ನೋಡಿದ್ರೆ, ಅಲ್ಲಿರುವಂತಹ ಕವಿಗಳನ್ನ ನೋಡಿದ್ರೆ ಗೊತ್ತಾಗತ್ತಂತೆ. ಹಾಗೇನೆ ಇಲ್ಲಿ ವ್ಯಾಸ ಮಹರ್ಷಿಗಳು ನಮಗೋಸ್ಕರ ಎಂತಹ ಜ್ಞಾನ ಭಂಡಾರವನ್ನ ಕೊಟ್ಟಿದಾರಪ್ಪ ಅಂತ ಅಂದ್ರೆ ಆ ನಾವ್ ಯಾವ್ದ್ರಲ್ಲೂ ಕಮ್ಮಿ ಇಲ್ವೇ ಇಲ್ಲ. ನಾವು ತುಂಬಾ ಶ್ರೀಮಂತರು ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೋಬಹುದು. ಆಲ್ರೆಡಿ ನಾವು ವಿಷ್ಣು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದೀವಿ, ಭಗವಂತನ ಹತ್ರ ನಾವು ಕೇಳ್ಬೇಕಾಗಿರೋ ಅಥವಾ ಕೊಡ್ಬೇಕಾಗಿರೋ ಸಂಪತ್ತು ಯಾವ್ದಪ್ಪ ಅಂದ್ರೆ ಜ್ಞಾನ ಸಂಪತ್ತು. ಹಾಗಾಗಿ ಈ ಜ್ಞಾನ ಸಂಪತ್ತನ್ನ ಭಾರತ ಭಾರವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಭಾರತ ಅಂತ ನಾವೇನಾದ್ರೂ ಪದವನ್ನ ತಗೊಂತೀವಲ್ಲ, ಅದನ್ನ ನಾವು ವಿಭಜನೆ ಮಾಡಿದಾಗ ಭಾ ಅಂದ್ರೆ ಬೆಳಕು, ರಥ ಅಂದ್ರೆ ರಥ ಅಂತ. ಅಂದ್ರೆ ಇಡೀ ಜಗತ್ತಿಗೆ ಬೆಳಕನ್ನ ತೋರಿಸುವ ಅಥವಾ ದ್ಯುತಿಯನ್ನ ತೋರಿಸುವ ಬೆಳಕು ನಮ್ಮ ಭಾರತದಲ್ಲಿ ಇದೆ. ನಮ್ಮ ಭಾರತ ಅಷ್ಟೊಂದು ಶ್ರೀಮಂತವಾಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾವು ಭಾರತ ಅನ್ಕೊಂಡಿದ್ವಿ, ಅದು ಬರೀ ಭಾರತ ಅಲ್ಲ, ಭಾರತ ಅಂದ್ರೆ ಬೆಳಕಿನ ರಥ ಆಗಿದೆ, ಅಂದ್ರೆ ಜ್ಞಾನದ ಬೆಳಕಾಗಿದೆ ಅಂತ. ಬೆಳಕು ಅಂದ್ರೂ ಸಹ ಜ್ಞಾನವೇ ಆಗಿದೆ. ಹಾಗೆ ಇನ್ನು ಭೀಷ್ಮರ ಬಗ್ಗೆ ನಾವು ಎಲ್ರೂ ತಿಳ್ಕೊಳ್ಳೇಬೇಕು. ಹಾಗೆ ಗಂಗೆ ಬಗ್ಗೆ ನಾವೆಲ್ಲರೂ ಸಹ ತಿಳ್ಕೊಳ್ಳೇಬೇಕು. ಇದೇನಪ್ಪಾ ಇದು ಭಗವದ್ಗೀತೆಯಲ್ಲಿ ಮತ್ತೆ ಮೇಡಮ್ ಮಹಾಭಾರತಕ್ಕೆ ಹೋದ್ರು ಅಂತಂದ್ರೆ, ನಾನು ಆಗ್ಲೇ ಹೇಳದ್ನಲ್ಲ, ಒಂದು ದೊಡ್ಡ ಮನೆಯಲ್ಲಿ ಒಂದು ಪುಟ್ಟ ರೂಮ್ ನಲ್ಲಿ ಇದೀವಿ. ಆ ರೂಮ್ಗೆ ಹೋಗ್ಬೇಕು ಅಂದಾಗ ಆ ಮನೆ ಬಗ್ಗೆ ಸ್ವಲ್ಪನಾರು ನಾವೆಲ್ಲರೂ ಸಹ ತಿಳ್ಕೊಂಡಿರ್ಬೇಕು. ಆಗ ಏನಾಗುತ್ತೆ, ನಮ್ಗೆ ಇನ್ನೂ ಸಹ ಶ್ಲೋಕಗಳು ಇನ್ನೂ ತುಂಬಾ ಚೆನ್ನಾಗಿ ಅರ್ಥ ಆಗೋದಕ್ಕೆ ಶುರು ಆಗತ್ತೆ. ಒಮ್ಮೆ ಆ ಗಂಗೆ ದೇವಲೋಕದಲ್ಲಿ ಇದ್ಲಂತೆ. ಇದ್ದಾಗ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಗಾಳಿ ಬಂದು ಆಕೆಯ ಸೆರಗು ಜಾರ್ತಂತೆ. ಪುರಾಣದಲ್ಲಿ ಹೇಳೋದು, ಅದನ್ನ ಋಷಿ ಮುನಿಗಳೆಲ್ಲ ನೋಡಿ ಕತ್ತು ಬಗ್ಗಿಸ್ತಾರಂತೆ. ಅಂದ್ರೆ ಅವರಿಗೆಲ್ಲರಿಗೂ ಸಹ ಗಂಗೆಯ ಮೇಲೆ ಅಪಾರವಾದ ಗೌರವ ಇತ್ತು. ಅದನ್ನ ನೋಡಿದ ಒಬ್ಬ ಮಹರ್ಷಿಗಳು ಎದ್ಬಿಟ್ಟು ಅವರಿಗೆ ಶಾಪ ಕೊಟ್ಬಿಡ್ತಾರಂತೆ, ನೀನು ಭೂಲೋಕಕ್ಕೆ ಹೋಗು, ನಮ್ಮ ಇಲ್ಲಿರುವಂತಹ ಜ್ಞಾನಿಗಳಿಗೆಲ್ಲ ತಲೆ ತಗ್ಸೋ ಹಾಗೆ ಮಾಡಿದೆ ಅಂತ. ಅದೇ ಸಮಯಕ್ಕೆ ಅಷ್ಟವಸುಗಳು ಅಂತ ಕರೆಯುವಂತಹ ಅಷ್ಟವಸುಗಳೇನ್ ಮಾಡ್ತಾರೆ, ಕಲ್ಪ ವೃಕ್ಷ ಅಂದ್ರೆ ಕಲ್ಪವೃಕ್ಷ ಅಲ್ಲ, ಸಾರಿ, ಕಾಮಧೇನುವನ್ನ ಋಷಿಗಳ ಆಶ್ರಮದಿಂದ ಕರೆ ತರೋದಿಕ್ಕೆ ಅವರು ತುಂಬಾ ಫೋರ್ಸ್ ಮಾಡ್ತಾ ಇರ್ತಾರೆ. ಆ ರೀತಿ ಅಷ್ಟು ಜನ, ಅಷ್ಟವಸು ಅಂದ್ರೆ 8 ಜನ ಅಂತ ಬರುತ್ತೆ. ಆ 8 ಜನರಲ್ಲಿ 7 ಜನ ವಸುಗಳು ಸಹ ಆ ಹಸುವನ್ನ ಅಂದ್ರೆ ಕಾಮಧೇನುವನ್ನ ಎಳೆದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ, ಒಬ್ಬ ವಸು ಮಾತ್ರ ಆ ಹಸುವಿಗೆ ಅಂದ್ರೆ ಗೋಮಾತೆಗೆ ಮುಳ್ಳಿನಿಂದ ಬಂದಂತಹ ಒಂದು ಚೆಂಡೇನಿರುತ್ತೆ ಅದರಿಂದ ಹೊಡಿತಾ ಇರ್ತಾನಂತೆ, ಅಂದ್ರೆ ಆ ಹಸು ಮುಂದೆ ಹೋಗ್ಲಿ ಅಂತ. ಇದನ್ನ ನೋಡಿದ ಮಹರ್ಷಿಗಳು ಕೋಪ ಬಂದು ಆ ವಸುಗಳಿಗೂ ಸಹ ಶಾಪವನ್ನ ಕೊಟ್ಬಿಡ್ತಾರೆ. ಆ ನೀವು ಸಹ ನೋವನ್ನ ಅನುಭವಿಸಿ. ಆಗ ಅವರೆಲ್ಲರೂ ಸಹ ಮಹರ್ಷಿಗಳ ಕಾಲಿಗೆ ಬಿದ್ದು ಕೇಳ್ತಾರೆ, ಇಲ್ಲ ದಯವಿಟ್ಟು ನಮ್ಮ ತಪ್ಪಾಯ್ತು, ನಮ್ಮನ್ನ ಕ್ಷಮಿಸಿ ಅಂತ. ಆಗ ಮಹರ್ಷಿಗಳಿಗೆ ಕೋಪ ಬಂದ್ರೂ ಸಹ ಅವರು ಹೇಳ್ತಾರೆ, ನೀವು ಭೂಲೋಕದಲ್ಲಿ ಮತ್ತೆ ಹುಟ್ಟಿ ನೀವು ಸಾವನ್ನಪ್ಪಿ, ಆಗ ನಿಮ್ಗೆ ಗೊತ್ತಾಗತ್ತೆ ಯಾಕೆ ಭೂಲೋಕದಲ್ಲಿ ಹುಟ್ಟಿ ಮತ್ತೆ ನೀವು ಸಾವನ್ನಪ್ಪಿ ಅಂತ ಹೇಳಿದ್ರು ಅಂತ ಅಂದ್ರೆ, ಭೂಲೋಕದಲ್ಲಿ ಹುಟ್ಟಿದಾಗ ಈ ಭೂಲೋಕದಲ್ಲಿರುವಂತಹ ಮಾಯೆಗೆ ನಾವು ಸಿಲುಕಿ ಪ್ರತಿ ಕ್ಷಣ, ಪ್ರತಿ ಒಂದೊಂದು ಸೆಕೆಂಡ್ ಏನಿದೆ ಅದನ್ನ ನಾವೇನ್ ಮಾಡ್ತೀವಿ, ತುಂಬಾ ನೋವಿನಿಂದ ನಾವು ಕಳಿತೀವಂತೆ.
ಅಂದ್ರೆ ಸಂತೋಷನೂ ಇದೆ, ಇಲ್ಲ ಅಂತ ಅಲ್ಲ. ಆದ್ರೆ ಸಂತೋಷಕ್ಕಿಂತ ಹೆಚ್ಚಾಗಿ ಏನಾಗಿದೆ, ಇಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಸಂತೋಷ ಇದೆ. ಆದ್ರೆ ಆ ಸಂತೋಷಕ್ಕೆ ದುಃಖದ ಕೋಟೆಡ್ಡಿದೆ. ಅಂದ್ರೆ ಈಗ ಡ್ರೈ ಫ್ರೂಟ್ಸ್ ಲಾಡು ಅಂತ ಅಂದಾಗ ಒಳಗಡೆ ಡ್ರೈ ಫ್ರೂಟ್ಸ್ ಇರುತ್ತೆ, ಮೇಲ್ಗಡೆ ಲಾಡು ಮುಚ್ಚೋಗ್ಬಿಟ್ಟಿರುತ್ತಲ್ಲ, ಆ ತರ ಸುಖ ಇದೆ. ಆದ್ರೆ ನಮ್ಗೆ ಯಾರಿಗೂ ಕಾಣ್ತಾನೆ ಇಲ್ಲ. ಬರೀ ದುಃಖನೇ ನಾವು ನೋಡ್ತಾ ಇರ್ತೀವಿ. ಆ ರೀತಿ ಆದಾಗ ಅವರು ಸಹ ಬೇಸರ ಮಾಡ್ಕೊಂಡು ದೇವಲೋಕದಿಂದ ಭೂಲೋಕಕ್ಕೆ ಬರ್ತಾ ಇರ್ತಾರಂತೆ. ಅದೇ ಸಮಯಕ್ಕೆ ಗಂಗೆಯೂ ಸಹ ಬರ್ತಾ ಇರ್ತಾಳಂತೆ. ಆಗ ಅಷ್ಟವಸುಗಳು ದೇವಿಯನ್ನ ಕೇಳ್ತಾರೆ, "ಯಾಕೆ ತಾಯಿ ನೀನ್ ಎಲ್ಲಿಗ್ ಬರ್ತಾ ಇದೀಯಾ?" ಆಗ ಗಂಗೆ ಹೇಳ್ತಾಳೆ, "ನಾನು ಭೂಲೋಕಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿ ಅವ್ರು ನನಗೆ ಶಾಪ ಕೊಟ್ಬಿಟ್ರು." "ಹೌದಾ? ನಾವೂ ಸಹ ಭೂಲೋಕಕ್ಕೆ ಹೋಗ್ತಾ ಇದ್ದೀವಿ. ನಾವೂ ಸಹ ಶಾಪಗ್ರಸ್ತರಾಗಿದ್ದೀವಿ" ಅಂತ. ಆಗ ವಸುಗಳೆಲ್ಲ ಸೇರಿ ಹೇಳ್ತಾರಂತೆ, ಆ "ಅಮ್ಮ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುತ್ತೀವಿ ನಾವು. ನಮ್ಗೆ ಈ ರೀತಿ ಶಾಪ ಕೊಟ್ಬಿಟ್ಟಿದ್ದಾರೆ ಮಹರ್ಷಿಗಳು. ಆದ್ರೆ ನಮ್ಗ ಆ ಭೂಲೋಕದಲ್ಲಿ ಅನುಭವಿಸುವಂತಹ ಆ ನೋವು, ನಲಿವು ಅದ್ಯಾವುದು ನಮಿಗ್ ಬೇಡ ತಾಯಿ. ಹಾಗಾಗಿ ಹುಟ್ಟಿದ ತಕ್ಷಣ ನಮ್ಮನ್ನ ನೀನೇ ಸಾಯಿಸ್ಬಿಡು. ಸಾಯಿಸಿದ ತಕ್ಷಣ ನಾವು ಮತ್ತೆ ನಮ್ಗೆ ಮುಕ್ತಿ ಸಿಕ್ಬಿಡತ್ತೆ" ಅಂತ. ಅವಳು ಆಯ್ತು ಅಂತ ಹೇಳ್ತಾಳಂತೆ. ಆಯ್ತು ಅಂತ ಹೇಳಿ ಗಂಗೆ ಭೂಲೋಕಕ್ಕೆ ಬರ್ತಾಳೆ. ಭೂಲೋಕಕ್ಕೆ ಬಂದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಾಂತನುವಿನ ಮದುವೆ ಆಗ್ತಾಳೆ. ಶಾಂತನು ಅನ್ನುವ ಒಬ್ಬ ಮಹಾರಾಜನನ್ನ ಮದುವೆ ಆಗ್ತಾಳೆ. ಆ ರೀತಿ ಮದುವೆ ಆದಾಗ ಅವಳು ಒಂದು ಭಾಷೆಯನ್ನ ಕೊಟ್ಟಿರ್ತಾಳೆ. ಆ ನನಗೆ ಹುಟ್ಟುವಂತಹ ಎಲ್ಲ ಮಕ್ಕಳನ್ನ ನಾನು ಜಲಸಮಾಧಿ ಮಾಡ್ಬಿಡ್ತೀನಿ. ಆದ್ರೆ ನೀನು ಯಾಕೆ, ಏನು, ಏನು ಕೇಳ್ಬಾರ್ದು. ಆದ್ರೆ ಕೇಳಿದ ತಕ್ಷಣ ಆ ಮಗುವನ್ನ ನಾನು ನಿನ್ನ ಕೈಗೆ ಕೊಟ್ಬಿಡ್ತೀನಿ ಅಂತ. ಅವನು ಸಹ ಹೂ ಅಂತಾನೆ. 1 ಮಗು ಆಗತ್ತೆ, 2 ಮಗು, 3, 4, 5, 6, 7 ಮಕ್ಕಳನ್ನು ಸಹ ಗಂಗೆ ತನ್ನ ಒಡಲಲ್ಲಿ ಸೇರಿಸ್ಕೊಂಡ್ಬಿಡ್ತಾಳೆ. ಆದ್ರೆ 8ನೇ ಮಗುವಿನ ಅವಳ ಒಡಲಿಗೆ ಸೇರಿಸ್ಕೋಬೇಕು ಅನ್ನೋ ಅಷ್ಟ್ರಲ್ಲಿ ಶಾಂತನು ಕೇಳ್ತಾನೆ, "ಯಾಕ್ ಈ ರೀತಿ ಮಾಡ್ತಾ ಇದೀಯ? ದಯವಿಟ್ಟು ಈ ಮಗುವನ್ನ ಬಿಟ್ಬಿಡು" ಅಂತ. ಆಗ ಅವಳು ನಿನ್ನಿಷ್ಟ ಅಂತ ಹೇಳಿ ಅವಳು ಹರಿದು ಹೋಗ್ಬಿಡ್ತಾಳೆ. ಆ ಕೊನೆಯಲ್ಲಿ ಉಳಿದಂತಹ ಮಗುವೇ ಭೀಷ್ಮ. ನೋಡಿ, ಅಂದ್ರೆ ನಮ್ಮ ಪಾಪ ಕರ್ಮಗಳು ನಮ್ಮನ್ನ ಖಂಡಿತವಾಗ್ಲೂ ಬಿಡೋದಿಲ್ಲ ಅನ್ನೋದಕ್ಕೆ ಭೀಷ್ಮ ಪಿತಾಮಹ ಸಹ ಒಂದು ಉತ್ತಮ ಉದಾಹರಣೆ. ಅವರು ಆ ಗೋಮಾತೆಗೆ ಮುಳ್ಳಿನಿಂದ ಹೊಡೆದಂತಹ ಪರಿಣಾಮವಾಗಿಯೇ ಅವರು ಕೊನೆಯ ಸಮಯದಲ್ಲಿ ಅವರು ಶರದ ಮೇಲೆ ಅಂದ್ರೆ ಬಾಣಗಳ ಮೇಲೆ ಅವರು ಮಲಗುವಂತಹ ಪರಿಸ್ಥಿತಿ ಬಂತು ಅಂತ ಹೇಳ್ತಾರೆ. ಅದಕ್ಕೆ ತಕ್ಕ ಹಾಗೆ ಇನ್ನೊಂದು ಉಪಕಥೆ ಹೇಳ್ತಾ ಹೋಗ್ತಾರೆ. ಒಮ್ಮೆ ಭೀಷ್ಮ ಪಿತಾಮಹ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದು ಓತಿಕೇತ ಅಂತ ಏನ್ ಹೇಳ್ತೀವಿ, ಅದು ಬಂತಂತೆ. ಅದು ಹಿಂಗ್ ಬಂತಲ್ಲ ಅಂತ ಏನ್ ಮಾಡ್ತಾರೆ ಅವ್ರು, ಅವ್ರ ಊರ್ಗೋಲ್ ಇರುತ್ತಲ್ಲ, ಅದ್ರಿಂದ ಹಿಂಗೆ ಎಸಿತಾರೆ. ಎಸಿತಿದ್ದ ಹಾಗೇನೆ ಅದು ಮುಳ್ಳಿನ ಮೇಲೆ ಬಿದ್ಬಿಡುತ್ತೆ. ಮುಳ್ಳಿನ ಮೇಲೆ ಬಿದ್ರು ಅದಕ್ಕೆ ಅವ್ರು ನೋಡೋದಿಲ್ಲ. ಅವ್ರು ಸುಮ್ನೆ ಹೋಗ್ತಾರೆ. ಆಗ ಅದು ಶಾಪ ಕೊಟ್ಬಿಡ್ತಂತೆ. ನಾನು ಹೇಗೆ ಮುಳ್ಳಿನ ಮೇಲೆ ಬಿದ್ದು ಪ್ರಾಣ ತೆತ್ತಿದ್ನೋ ಹಾಗೇನೆ ನೀನು ಸಹ ಮುಳ್ಳಿನ ಮೇಲೆ ಪ್ರಾಣವನ್ನ ಬಿಡು ಅಂತ. ಹಾಗಾಗಿಯೇ ಅವ್ರು ಅಂದ್ರೆ ಶರದ ಮೇಲೆ ಮಲಗಿದ್ರು ಅಂತ ಹೇಳ್ತಾರೆ. ಅಂದ್ರೆ 2, 3 ಕಥೆಗಳು ಈ ರೀತಿ ಬರ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅವರಿಗೆ ಇದ್ದಂತಹ ಜ್ಞಾನ ಅಥವಾ ಅವರಿಗಿದ್ದಂತಹ ಮಹತ್ವ ಮಹತ್ವಾಕಾಂಕ್ಷೆಗಳೇನಿದೆ, ಅವರು ಕೇವಲ ಭೀಷ್ಮ ಪಿತಾಮಹ ಅಂದ್ರೆ ಕೇವಲ ಭೀಷ್ಮ ಪಿತಾಮಹ ಅಷ್ಟೇ ಅಲ್ಲ, ಅವರು ಶಪಥಕ್ಕೂ ಸಹ ಬಹಳ ಹೆಸರುವಾಸಿ. ಹಾಗಾಗಿ ಅವರು ಮಾಡಿದಂತಹ ಶಪಥ, ನಾನು ಸನ್ಯಾಸಿಯಾಗಿದ್ದು ಅಂದ್ರೆ ಮದುವೆ ಮಾಡಿಕೊಳ್ಳದೆ ಈ ಕುರು ವಂಶವನ್ನ ಬೆಳೆಸ್ತೇನೆ ಅಂತ. ಹಾಗಾಗಿ ಅವರು ಧರ್ಮ, ಅಧರ್ಮ ಎಲ್ಲ ತಿಳಿದವರಾಗಿದ್ದರೂ ಸಹ ಅವರು ಕೌರವರಿಗೇನೆ ಸಪೋರ್ಟ್‌ನ ಮಾಡ್ಬೇಕಾಯ್ತು. ಹಾಗೇನೆ ಇಲ್ಲಿ ಈ ಕೌರವರು ಅಥವಾ ಪಾಂಡವರು ಅನ್ನೋದು ಏನಿದೆ, ಇದು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ ಅಂತ ಅಂದ್ರೆ, ನಾವು ಪಾಂಡವರು ಅಂತ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು ಧರ್ಮರಾಯ, ಅರ್ಜುನ, ಭೀಮ, ನಕುಲ, ಸಹದೇವ ಅಲ್ವಾ? ಆದ್ರೆ ಇವರೆಲ್ಲರೂನು ಸಹ ಕುಂತಿ ಏನ್ ಮಾಡಿದ್ಲು, ಅವಳ ಪ್ರಾರ್ಥನೆಯಿಂದ ಅಂದ್ರೆ ಅವಳಿಗಿದ್ದಂತಹ ದಿವ್ಯ ಶಕ್ತಿಯಿಂದ ಒಂದೊಂದು ದೇವತೆಗಳಿಂದ ಒಂದೊಂದು ಮಗುವನ್ನ ಪಡಿತಾಳೆ. ಅದರಲ್ಲಿ ನಕುಲ ಸಹದೇವನ ಅವಳು ತನ್ನ ಸಹೋದರಿಗೆ ಅಂದ್ರೆ ಇನ್ನೊಬ್ಬ ಹೆಂಡತಿಗೆ ಕೊಡ್ತಾಳೆ.
ಆದ್ರೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಧರ್ಮರಾಯ ಆಕಾಶವನ್ನ ಪ್ರತಿನಿಧಿಸ್ತಾ ಹೋಗ್ತಾನೆ, ಅರ್ಜುನ ಗಾಳಿಯನ್ನ, ಭೀಮ ವಾಯುವನ್ನ, ಹಾಗೆ ಜಲ ಜಲವನ್ನ, ನಕುಲ ಹಾಗೂ ಸಹದೇವ ಭೂ ಭೂಮಿಯನ್ನ ಪ್ರತಿನಿಧಿಸ್ತಾ ಹೋಗ್ತಾನೆ. ಹಾಗಾಗಿ ಈ ಎಲ್ಲ ಪಂಚಭೂತಗಳಿಂದ ಆದಂತಹವರೇ ಪಾಂಡವರು ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪಾಂಡವರು ಒಟ್ಟಿಗೆ ಇದ್ದಾಗಲೇ ಅವರಿಗೆ ಬೆಲೆ. ಹಾಗಾಗಿ ಅವ್ರೆಲ್ಲೂ ಸಹ ಬೇರೆ ಆಗ್ಲೇ ಇಲ್ಲ. ಅವರು ಒಟ್ಟಿಗೆ ಇದ್ರು ಅಂತ ಹೇಳ್ತಾ ಹೋಗ್ತಾರೆ. ಈ ಪಾಂಡವರು ಒಟ್ಟಿಗೆ ಇದ್ದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅರ್ಜುನ ಕುಸಿದು ಬೀಳ್ತಾನೆ. ಕುಸಿದು ಬಿದ್ದಾಗ ಅವನಿಗೆ ಕೃಷ್ಣ ಸಾರಥಿ ಆಗ್ತಾನೆ. ಕೃಷ್ಣ ಸಾರಥಿ ಆದಾಗ ಅವನು ಕ್ಷೇತ್ರಜ್ಞನಾಗ್ತಾನೆ. ಹಾಗೆ ನಮ್ಮ ದೇಹದಲ್ಲೂ ಸಹ ಕೃಷ್ಣ ಇರುವುದರಿಂದ ಅವನು ನಮ್ಮ ದೇಹದಲ್ಲೂ ಸಹ ಕ್ಷೇತ್ರಜ್ಞನಾಗಿ ಇದ್ದಾನೆ. ಹಾಗಿದ್ರೆ ಈ ಕೌರವರು ಯಾರಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ನಾನು ಹೇಳಿದ ಹಾಗೆ ನಮ್ಮೆಲ್ಲರ ಆಸೆಗಳು. ಎಂಥ ಆಸೆಗಳಿದೆ ಅಂದ್ರೆ ಬಹಳ ಬಹಳ ಆಸೆಗಳಿದೆ ನಮ್ಮೆಲ್ಲರಿಗೂ. ಆ ಆಸೆಗಳನ್ನ ಪಾಂಡವರು ಗೆಲ್ಬೇಕು. ಅಂದ್ರೆ ನಮ್ಮ ಇಂದ್ರಿಯ ನಿಗ್ರಹವನ್ನ ನಾವು ಕಲಿಬೇಕು ಅನ್ನುವ ಸೂಕ್ಷ್ಮತೆ ಈ ಭಗವದ್ಗೀತೆಯಲ್ಲಿ ಅಥವಾ ಮಹಾಭಾರತದಲ್ಲಿ ಬರ್ತಾ ಹೋಗುತ್ತೆ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಧೃತರಾಷ್ಟ್ರ ಇರಬಹುದು, ಗಾಂಧಾರಿ ಆಗಬಹುದು, ನಾವೇನ್ ಅನ್ಕೊಂತೀವಿ ಅವರಿಬ್ಬರೂ ಸಹ ಆ ಮಕ್ಕಳ ಪ್ರೀತಿಯಲ್ಲಿ ಅಂಧರಾಗಿದ್ರು ಅಂತ. ನಾವು ಅಷ್ಟೇ ನಮ್ಮ ಮಕ್ಕಳ ಪ್ರೀತಿ ಅಥವಾ ನಮ್ಮ ಪ್ರೀತಿಯಲ್ಲಿ ನಾವು ಅಂಧರಾಗೇ ಇದ್ದೀವಿ. ಇವರನ್ನ ನಾನ್ ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ವ್ಯಾಸರು ಎಷ್ಟು ಚೆನ್ನಾಗಿ ಬರೀತಾ ಹೋಗ್ತಾರೆ ಅಂತ ಅಂದ್ರೆ, ಅವರು ಅಂಧರಾಗಿದ್ದರೂ ಸಹ ಅವರು ಜ್ಞಾನಿಗಳಾಗಿದ್ರು. ಹಾಗಾಗಿ ಅವರಿಬ್ಬರು ಆಶೀರ್ವಾದ ಮಾಡ್ಬೇಕಾದ್ರೆ ವಿಜಯೀ ಭವ ಅಂತ ಎಲ್ಲೂ ಸಹ ಆಶೀರ್ವಾದ ಮಾಡೋದೇ ಇಲ್ವಂತೆ. ಅವರು ಮಕ್ಕಳು ಯುದ್ಧಕ್ಕೆ ಹೋಗ್ಬೇಕಾದ್ರೆ ವಿಜಯೀ ಭವ ಅಂತ ಹೇಳೋದಿಲ್ಲ, ಧರ್ಮ ಗೆಲ್ಲಲಿ ಅಂತ ಹೇಳ್ತಾರಂತೆ. ಅಂದ್ರೆ ಇವ್ರು ಧರ್ಮದಲ್ಲಿದಾರ ಅಧರ್ಮದಲ್ಲಿದಾರ ಅದು ಸೆಕೆಂಡ್ರಿ, ಬಟ್ ಧರ್ಮ ಗೆಲ್ಲಲಿ ಅಂತ ಹೇಳ್ತಾರಂತೆ. ಹಾಗಾಗಿ ನಾವು ಸಹ ಕುರುಡರಾಗಿದ್ದೀವಿ, ನಮಗೂ ಸಹ ಧರ್ಮದ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಹಾಗಾಗಿ ಈ ಧರ್ಮದ ಮಾರ್ಗದರ್ಶಕನಾಗಿ ಬೆಳಕಾಗಿ ನಮ್ಗೆ ಭಗವದ್ಗೀತೆ ಬರ್ತಾ ಹೋಗುತ್ತೆ. ಹಾಗೇನೆ ಮೊದಲೇ ಹೇಳಿದ ಹಾಗೆ ಇದು ಪೂರ್ವ ಪೀಠಿಕೆ ಅಂತ ಹೇಳ್ತಾ ಹೋಗ್ತಾರೆ. ಪೂರ್ವ ಪೀಠಿಕೆ ಅಂತ ಅಂದ್ರೆ ಅದರ ರಂಗಸಜ್ಜ ಅಂತ ಹೇಳ್ತಾರಲ್ಲ, ಅಂದ್ರೆ ಏನೇನಾಯ್ತು ಅಂತ ಹೇಳುವಂತಹ ಶ್ಲೋಕಗಳು ಇದರಲ್ಲಿ ಬರ್ತಾ ಹೋಗುತ್ತೆ. ಮೊದಲ 3 ಶ್ಲೋಕದ ಅರ್ಥವನ್ನ ಹೇಳ್ಬಿಡ್ತೀನಿ, ನಂತರ ಅದರ ಉಚ್ಚಾರಣೆಯನ್ನ ಹೇಳ್ಕೊಡ್ತೇನೆ. ಆ ನಾನು ಆಗ್ಲೇ ಹೇಳ್ದ ಹಾಗೆ ಮೊದಲನೇ ಶ್ಲೋಕ ಏನಿದೆ, ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರನಿಗೆ ಹೊಟ್ಟೆಯೊಳಗೆ ಗುಳುಗುಳ. ನಮ್ಮ ಮಕ್ಳು ಎಕ್ಸಾಮ್ಗೆ ಹೋದಾಗ ನಮ್ಗೆಲ್ರಿಗೂ ಆಗತ್ತೆ ಗೊತ್ತಾ? ಅಯ್ಯೋ! ಮಕ್ಳೇನ್ ಮಾಡ್ತಿದಾರೋ ಏನೋ, ಓದಿದ್ರೋ ಏನೋ, ಓದ್ಲಿಲ್ವೋ ಏನೋ, ಅವ್ರು ಓದಿದ್ದೇ ಎಕ್ಸಾಮಿಗ್ ಬಂತೋ ಏನೋ ಗೊತ್ತಿಲ್ಲ. ಏನ್ ಮಾಡ್ತಾ ಇದಾರೆ? ಅಯ್ಯೋ! ಪಾಪ ಅವ್ರು ಹೋಗಿದ್ದಾರೆ. ಅವ್ರಿಗೆಲ್ಲ ಸರಿ ಹೋಯ್ತಾ ಏನೋ? ಆ ತಾಯಿಗೆ, ತಂದೆಗೆ ಒಂದು ತರ ಆ ಹೊಟ್ಟೆನಲ್ಲಿ ಒಂದು ರೀತಿ ಸಂಕಟ ಆಗ್ತಾ ಇರುತ್ತೆ. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಹಾಗೇನೆ ಪಾಪ ಇವನಿಗೆ ನೋಡೋದಿಕ್ಕಾಗೋದಿಲ್ಲ ಅಂದ್ರೂನು ಸಹ ತನ್ನ ಮಕ್ಳು ಏನ್ ಮಾಡ್ತಿದ್ದಾರೆ ಅಂತ ತಿಳಿದುಕೊಳ್ಳುವಂತಹ ಕುತೂಹಲ ಹಾಗೂ ನನ್ನ ಮಕ್ಕಳು ಸುರಕ್ಷಿತವಾಗಿದ್ದಾರಾ ಅನ್ನೋ ಒಂದು ಆಸೆ ಸಹ ಇದೆ. ಹಾಗಾಗಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ, ಅದು ಧರ್ಮಕ್ಷೇತ್ರ ಯಾಕೆ ಅಂದ್ರೆ ಅದು ಕುರುವಂಶಕ್ಕೆ ಸೇರಿದಂತಹ ಜಾಗವಾಗಿದೆ. ಆದರೆ ಅಲ್ಲಿ ಧರ್ಮಕ್ಕೆ ಮಾತ್ರ ವಿಜಯ ಇದೆ ಅನ್ನೋದು ಧೃತರಾಷ್ಟ್ರನಿಗೆ ಗೊತ್ತಿರುತ್ತೆ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ. ಸಮವೇತಾಯುಯುತ್ಸವಃ ಅಂತ ಅಂದ್ರೆ ನನ್ನ ಮಕ್ಕಳಿದಾರಲ್ಲ, ಸಮವೇತ ಅಂದ್ರೆ ಸೇರಿದರೆ, ಅಂದ್ರೆ ಎಲ್ರೂ ಸೇರಿದರೆ, ಯುಯುತ್ಸವಃ ಅಂದ್ರೆ ಯುದ್ಧ ಮಾಡಲು ಆಕಾಂಕ್ಷೆ ಉಳ್ಳವರು ಅಥವಾ ಇಚ್ಛೆ ಉಳ್ಳವರು. ಆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರ್ಕೊಂಡಿದ್ದಾರೆ. ಯಾಕಪ್ಪ ಅಂತ ಅಂದ್ರೆ ಯುದ್ಧ ಮಾಡೋದಿಕ್ಕೆ. ಯಾರ್ಯಾರು ಸೇರ್ಕೊಂಡಿದಾರಪ್ಪ ಯುದ್ಧ ಮಾಡೋದಿಕ್ಕೆ ಅಂತ ಅಂದ್ರೆ, ಮಾಮಕಾಫ್ ಅಂದ್ರೆ ನನ್ನ ಪಕ್ಷದಲ್ಲಿ ನನ್ನ ಪುತ್ರರಿದ್ದಾರೆ, ಕೌರವರಿದ್ದಾರೆ. ಅಷ್ಟೇ ಅಲ್ಲದೆ
ಮಾಮಕಾಃ ಪಾಂಡವಾಶ್ಚೈವ ಪಾಂಡುವಿನ ಪುತ್ರರು. ಅಂದ್ರೆ ಮತ್ತು. ಏವ ಅಂದ್ರೆ ಖಂಡಿತವಾಗಿ, ಕಿಂ ಅಂದ್ರೆ ಏನನ್ನು, ಹಾಗೆ ಮಾಡುತ್ತಿದ್ದಾರೆ ಸಂಜಯನೇ ಅಂದ್ರೆ ಸಂಜಯನೇ ಕೇಳ್ತಾ ಇದ್ದಾನೆ. ಧೃತರಾಷ್ಟ್ರ, ನನಗೆ ಕಾಣ್ತಾ ಇಲ್ಲಪ್ಪ. ಆ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಹಾಗೂ ಪಾಂಡುವಿನ ಮಕ್ಕಳು ಇಬ್ರು ಸಹ ಯುದ್ಧ ಮಾಡ್ಲೇಬೇಕು ಅಂತ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯುದ್ಧ ನಿಲ್ಸುವಂತಹ ಶಕ್ತಿ ನನಗಿಲ್ಲ. ಹಾಗಾಗಿ ಸಂಜಯ ಏನ್ ಮಾಡ್ತಾ ಇದ್ದಾರೆ ಅಂತ ನೀನ್ ಹೇಳ್ತೀಯಾ ಅಂತ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾರೆ. ನಾನಾಗ್ಲೇ ಹೇಳಿದ ಹಾಗೆ, ನಾವೆಲ್ಲರೂ ಸಹ ಧರ್ಮದ ದೃಷ್ಟಿಯಲ್ಲಿರಬಹುದು ಅಥವಾ ವಾತ್ಸಲ್ಯದ ದೃಷ್ಟಿಯಲ್ಲಿರ್ಬೋದು, ನಾವು ಪ್ರತಿಯೊಬ್ಬರೂ ಸಹ ಕುರುಡರೇ ಆಗಿದ್ದೀವಿ. ಆದ್ರೆ ಭಗವಂತನ ದಯೆಯೋ ಏನೋ ನನಗ್ ಗೊತ್ತಿಲ್ಲ, ನಮ್ಮೆಲ್ಲರನ್ನ ಭಗವಂತ ಕೈ ಹಿಡಿದು, ಇಲ್ಲ ನೋಡಿ, ನಾನು ಭಗವದ್ಗೀತೆ ಅಂದ್ರೆ ಭಗವಂತನ ಗೀತೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ, ನಿಮ್ಮಲ್ಲಿರುವಂತಹ ಎಲ್ಲ ಗೊಂದಲನವನ್ನ ಸರಿ ಮಾಡ್ಕೊಳ್ಳಿ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ವ್ಯಾಸರು ಎಷ್ಟು ಚೆನ್ನಾಗಿ ಬರ್ದಿದಾರಪ್ಪ ಅಂತ ಅಂದ್ರೆ, ಕುರುಡನಿಂದಲೇ ಶುರು ಮಾಡಿದರೆ ಈ ಭಗವದ್ಗೀತೆಯನ್ನ. ತುಂಬಾ ಜನ ಅಂತಾರೆ, ಮೊದಲನೇ ಶ್ಲೋಕ ಶುರುನೇ ಮಾಡಬಾರದು, 12ನೇ ಅಧ್ಯಾಯ ಮಾಡ್ಬೇಕು. ಹೌದು, 12ನೇ ಅಧ್ಯಾಯ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಅದು ಭಕ್ತಿ ಯೋಗದಲ್ಲಿದೆ. ಆದ್ರೆ ನಾವು ಸಹ ಕುರುಡರಾಗಿರೋದ್ರಿಂದ ಆ ಮೊದಲನೇ ಶ್ಲೋಕದಿಂದನೇ ಶುರು ಮಾಡೋಣ. ಆಗ ನಮ್ಮಲ್ಲಿರುವಂತಹ ಆ ಕುರುಡನ ಪಟ್ಟಿ, ನಾವೆಲ್ಲರೂ ಧೃತರಾಷ್ಟ್ರನ್ ತರ ಅನ್ನೋದಕ್ಕಿಂತ ಗಾಂಧಾರಿ ತರ ಅಂತ ಅಂದ್ರೆ ಬಹುಶಃ ಸೂಕ್ತ ಆಗುತ್ತೇನೋ. ಯಾಕೆಂದ್ರೆ ನಾವೇ ಪಟ್ಟಿ ಕಟ್ಕೊಂಡ್ಬಿಟ್ಟಿರೋದು. ಅದನ್ನ ಮೆಲ್ಲಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಬಿಡಿಸ್ತಾ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ನಮ್ಮೆಲ್ಲರನ್ನ ಕೃಷ್ಣ ತುಂಬಾ ಪ್ರೀತಿಸ್ತಾನೆ. ಹಾಗಾಗಿ ನಮ್ಮನ್ನ ಏನ್ ಮಾಡಿದಾನೆ, ಇಷ್ಟೊಂದ್ ಜನ ಇದ್ದೀವಿ ಅಲ್ವಾ, ಇಷ್ಟೊಂದು ಜನದಲ್ಲಿ ನಮ್ಮಿಷ್ಟು ಜನನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಯಾಕೆ ಅಂತಂದ್ರೆ ನಮ್ಮಿಷ್ಟು ಜನರ ಮೇಲೆ ಭಗವಂತನಿಗೆ ತುಂಬಾ ಪ್ರೀತಿ ಜಾಸ್ತಿ. ನಾವು ಅವನನ್ನ ಪ್ರೀತಿಸೋದು ಸಹಜ. ಆದ್ರೆ ಅವನು ನಮ್ಮನ್ನ ಪ್ರೀತಿಸ್ತಿದ್ದಾನೆ ಅಂದಾಗ ವಿ ಆರ್ ಆಲ್ ಸೋ ಬ್ಲೆಸ್ಡ್ ಪೀಪಲ್. ಹಾಗಾಗಿ ಅವನು ಇವತ್ತಿಂದ ಲವ್ ಮಾಡ್ತಾ ಇದ್ದಾನೆ. ಯಾರಾದ್ರೂ ನಮ್ಮ ಮನಸ್ಸಲ್ಲಿ ಇರುತ್ತೆ, ಅಯ್ಯೋ ನನ್ ಒಂಟಿಯಪ್ಪ, ನನ್ನನ್ನು ಯಾರೂ ಪ್ರೀತಿಸೋರಿಲ್ಲ, ನನಗೆ ಯಾರೂ ಪ್ರೀತಿ ಕೊಡಲ್ಲ, ಎಲ್ರು ನನಗ್ ಬೈತಾರೆ. ಇಲ್ಲ ರೀ, ಕೃಷ್ಣ ಲವ್ ಮಾಡ್ತಾ ಇದ್ದಾನೆ, ಕೃಷ್ಣ ಪ್ರೀತಿಸ್ತಾ ಇದ್ದಾನೆ. ನವವಿಧ ಭಕ್ತಿ ಅಂತ ಬರುತ್ತೆ, ಅದನ್ನ ನಾಳೆ ಕ್ಲಾಸ್ ನಲ್ಲಿ ಹೇಳ್ತೀನಿ. ಆ ನವವಿಧ ಭಕ್ತಿಯಲ್ಲಿ ಪ್ರೀತಿ ಸಹ ಒಂದು. ಹಾಗಾಗಿ ನಮ್ಮನ್ನ ಯಾರು ಪ್ರೀತಿಸ್ತಾ ಇದ್ದಾರೆ, ಕೃಷ್ಣ ಸ್ಟಾರ್ಟೆಡ್ ಲವಿಂಗ್ ಅಸ್. ಸೊ ಹಾಗಾಗಿ ಕೃಷ್ಣನೇ ಮಾತಾಡ್ತಾ ಇದ್ದಾನೆ. ಯಾವುದ್ರಲ್ಲಿ? ಭಗವದ್ಗೀತೆಯಲ್ಲಿ. 2ನೇ ಶ್ಲೋಕಕ್ಕೆ ಹೋಗೋಣ. ಸಂಜಯ ಉವಾಚ. ಇಲ್ಲಿ ಸಂಜಯ ಆದ ತಕ್ಷಣ ಒಂದು ಚಿಕ್ಕ ಪಾಸ್ ಕೊಟ್ಟು ಉವಾಚ ಅಂತ ತಗೊಳ್ತೀವಿ. ದೃಷ್ಟ್ವಾ ತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತಥಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಏನಾಗ್ತಿದೆ ಅಂತ ಹೇಳ್ಬೇಕಲ್ವಾ? ಹೇಳ್ಬೇಕು ಅಂದಾಗ ಸಂಜಯ ಹೇಳ್ತಾ ಇದ್ದಾನೆ. ಸಂಜಯ ಎಂಥವನು ಅಂದ್ರೆ ಅವನಿಗೆ ಎಲ್ಲವುದೂ ಕಾಣುವಂತಹ ಶಕ್ತಿ ಇದೆ. ಅಷ್ಟೇ ಅಲ್ಲ, ಅವನು ಧೃತರಾಷ್ಟ್ರನಿಗೆ ಆಪ್ತ ಸ್ನೇಹಿತ, ಅವನು ಸಾರಥಿ ಸಹ ಆಗಿರ್ತಾನೆ. ಧೃತರಾಷ್ಟ್ರ ಎಲ್ಲರಿಗಿಂತ ಅತಿ ಹೆಚ್ಚು ಸಂಜಯನನ್ನ ನಂಬ್ತಾ ಇರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸಹ ಅಷ್ಟೇ, ನಾವ್ ಯಾರು ನಂಬ್ತಿರೋ ಅವ್ರು ಏನ್ ಹೇಳಿದ್ರು ನಂಬ್ತೀವಿ ಅಲ್ವಾ? ಹಾಗೇನೆ ಇಲ್ಲಿ ಧೃತರಾಷ್ಟ್ರ ಸಂಜಯನನ್ನ ನಂಬಿದಾನೆ. ನಾವ್ ಯಾರನ್ನ ನಂಬೇಕು? ಕೃಷ್ಣನನ್ನ ನಂಬೇಕು. ಕೃಷ್ಣ, ಇವತ್ತಿಂದ ನೀನು ಭಗವದ್ಗೀತೆಯಲ್ಲಿ ಏನೆಲ್ಲ ಹೇಳ್ತಿದ್ಯಾ ತಂದೆ, ನಾನು ನನ್ನ ಜೀವನದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಹ ಅಳವಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀನಿ. ಏಕೆ ಅಂತಂದ್ರೆ ನಮ್ಮನ್ನ ಇಷ್ಟ ಪಡೋರ್ಗೋಸ್ಕರ ನಾವು ಚೇಂಜ್ ಆಗ್ತೀವಿ ಅಲ್ವಾ? ಹಾಗೇನೆ ಇವತ್ತಿನಿಂದ ಕೃಷ್ಣನಿಗೋಸ್ಕರ ಬದಲಾಗೋಣ. ಯಾಕೆಂದ್ರೆ ನಮ್ಮೆಲ್ಲರಲ್ಲಿ ಕೃಷ್ಣ ಆತ್ಮರೂಪಿಯಾಗಿ ನಮ್ಮ ದೇಹದಲ್ಲಿ ನಿಂತಿದ್ದಾನೆ. ಅವನು ಕ್ಷೇತ್ರಜ್ಞನಾಗಿದ್ದಾನೆ. ಹಾಗಾಗಿ ಅವನಿಗೆ ನಮಿಸುತ್ತಾ ಅವನಿಗೋಸ್ಕರ ನಾವು ಪ್ರತಿನಿತ್ಯ ಬದಲಾಗೋದಿಕ್ಕೆ ಪ್ರಯತ್ನ ಮಾಡೋಣ. ಸಂಜಯ ಉವಾಚ ಅಂದ್ರೆ ಸಂಜಯ ಹೇಳ್ತಾ ಇದ್ದಾನೆ. ದೃಷ್ಟ್ವಾ, ನೋಡಿದ ನಂತರ, ಅಂದ್ರೆ ಅವನ ದಿವ್ಯ ದೃಷ್ಟಿಯಿಂದ ನೋಡಿದ ನಂತರ, ತು ಅಂದ್ರೆ ಅಂದರೆ, ಪಾಂಡವಾನೀಕಂ ಪಾಂಡವರ ಸೈನ್ಯ, ವ್ಯೂಢಂ ವ್ಯೂಹವನ್ನ ವ್ಯವಸ್ಥೆ ಮಾಡಿದ್ದಾರೆ. ವ್ಯೂಹ ಅದು ಹೇಗಿದೆಯಪ್ಪ ಅಂದ್ರೆ ವ್ಯೂಹದ ತರ ಕಾಣ್ತಾ ಇದೆಯಂತೆ. ಅಂದ್ರೆ ಆಮ್, ಸುಳಿ ಅಂತ ಹೇಳ್ಬಹುದು ಅಥವಾ ಪ್ಲಾನ್ ಅಂತ ಹೇಳ್ಬೋದು. ಆ ರೀತಿ ಅದು ಕಾಣ್ತಾ ಇದೆ. ಅಲ್ಲಿ ಪಾಂಡವರು ಒಂದು ವ್ಯೂಹವನ್ನ ರಚಿಸಿದ್ದಾರೆ. ಹಾಗೇನೆ
ಆ ವ್ಯೂಹದ ಜೊತೆ ದುರ್ಯೋಧನ ದುರ್ಯೋಧನ ಏನಾಗಿದ್ದಾನೆ, ಅವನು ರಾಜನ ಹಾಗೆ. ನೋಡಿ, ಇಲ್ಲಿ ದುರ್ಯೋಧನನ ರಾಜ ಅಂತ ಯಾಕೆ ಹೇಳ್ತಾ ಇದ್ದಾರೆ? ದುರ್ಯೋಧನ ರಾಜನ? ಕ್ವಶ್ಚನ್ ಮಾರ್ಕ್. ಅವನು ರಾಜನ ಹಾಗೆ ವರ್ತಿಸ್ತಾ ಇದ್ದಾನೆ ಅಂದ್ರೆ ಅಹಂಕಾರ ತುಂಬಿದೆ ಅನ್ನೋದು ಇಲ್ಲಿ ತೋರಿಸ್ತಾ ಇದೆ. ನಮಗೂ ಅಷ್ಟೇ, ನಮ್ಗೇನು ಬರಲ್ಲ, ನಮ್ಗೇನು ಗೊತ್ತಿಲ್ಲ, ಬಟ್ ಸ್ಟಿಲ್ ನನಗೆಲ್ಲಾ ಬರುತ್ತೆ, ನಾನ್ ಹೇಳ್ದಂಗೆ ನಡಿಬೇಕು. ಅವ್ರು ನಾನ್ ಹೇಳಿದ ಮಾತು ಕೇಳಲಿಲ್ಲ. ಅಯ್ಯೋ, ನನ್ ಮಕ್ಳು ನನ್ ಮಾತು ಕೇಳಲಿಲ್ಲ, ನನ್ ಗಂಡ ನನ್ ಮಾತು ಕೇಳಲಿಲ್ಲ, ನನ್ ಹೆಂಡತಿ ನನ್ ಮಾತು ಕೇಳಲಿಲ್ಲ. ಯಾಕ್ರಿ ಕೇಳ್ಬೇಕು? ಅಲ್ವಾ? ಯಾಕ್ ಕೇಳ್ಬೇಕು? ಫಸ್ಟ್ ಪಾಯಿಂಟ್ ನಮಿಗ್ ನಾವೇ ಕ್ವಶ್ಚನ್ ಹಾಕೊಳ್ಳೋಣ. ನಾನು ಏನೇನ್ ಕ್ವಶ್ಚನ್ ಹಾಕ್ತಾ ಹೋಗ್ತೀನಿ, ಅದು ನಿಮ್ಮ ಜೀವನದಲ್ಲಿ ನೀವು ಹಾಕೊಳ್ತಾ ಹೋಗಿ. ಯಾಕೆ ಅಂತ ಅಂದ್ರೆ, ನಾವು ಸಹ ಇಲ್ಲಿ ದುರ್ಯೋಧನನ ಹಾಗೆ ರಾಜನ ಹಾಗೆ ವರ್ತಿಸ್ತಾ ಇದ್ದೀವಿ. ನಾನ್ ಹೇಳಿದ್ದೇ ನಡಿಬೇಕು, ನಾನ್ ಹೇಳ್ದಾಗ್ಲೇ ಆಗ್ಬೇಕು. ಇವತ್ತು ಉದಾಹರಣೆ, ಉಪ್ಪಿಟ್ಟು ಮಾಡ್ತೀನಿ ಅಂದ್ರೆ ಎಲ್ರೂ ಉಪ್ಪಿಟ್ಟು ತಿನ್ಲೇಬೇಕು. ಯಾಕ್ ತಿನ್ಬೇಕು? ನಿನಗಿಷ್ಟನಾ? ನೀನ್ ಮಾಡ್ಕೊಂಡು ತಿನ್ನು. ಅಲ್ವಾ? ಎಲ್ರೂ ಯಾಕೆ ಕೇಳ್ಬೇಕು ನಮ್ಮ ಮಾತು? ನಿನ್ನ ದೇಹದಲ್ಲಿ ಹೇಗೆ ಭಗವಂತ ಇದ್ದಾನೆ, ನೀನು ನಿನ್ನ ಕಥೆಯಲ್ಲಿ ಹೀರೋಯಿನ್ನೋ ಹೀರೋ ಹೇಗಾಗಿದ್ಯಾ, ಹಾಗೆ ಪ್ರತಿಯೊಬ್ಬರ ಜೀವನದಲ್ಲಿ ಅವರು ಅವರ ಜೀವನದ ಹೀರೋ ಹೀರೋಯಿನ್‌ಗಳಾಗಿದ್ದಾರೆ. ಅಲ್ವಾ? ಅಂದ್ರೆ ಇಲ್ಲಿ ನಾನು ಮನೆಯ ಉದಾಹರಣೆ ಕೊಟ್ಟಿದ್ದು ಎಕ್ಸಾಂಪಲ್ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಹಾಗೆ ಇಲ್ಲಿ ಅವನು ರಾಜನಾಗಿಲ್ಲ. ಅಲ್ವಾ? ದುರ್ಯೋಧನ ರಾಜ ಆಗಿದ್ದಾನಾ? ಇಲ್ಲ. ಇನ್ನು ಧೃತರಾಷ್ಟ್ರ ರಾಜ ಆಗಿದ್ದಾನೆ. ಆದರೂ ಸಹ ಇಲ್ಲಿ ದುರ್ಯೋಧನ ಹೇಗೆ ನಡ್ಕೊಳ್ತಾ ಇದ್ದಾನೆ? ರಾಜನ ಹಾಗೆ ದರ್ಪವನ್ನ ತೋರಿಸ್ತಾ ಇದ್ದಾನೆ. ಅದು ತಪ್ಪು. ಇದರ ಅರ್ಥ, ನಮ್ಮಲ್ಲಿರುವಂತಹ ಕೆಟ್ಟ ಭಾವನೆಗಳೇನಿದೆ, ಅದು ನಮ್ಮ ದೇಹವನ್ನ ರಾಜ್ಯಭಾರ ಮಾಡ್ತಾ ಇದೆ. ಅದು ತಪ್ಪು. ಅದನ್ನ ನಾವು ಸರಿ ಮಾಡ್ಕೋಬೇಕು. ಇವತ್ತಿನ ಫಸ್ಟ್ ಲೆಸನ್ ನೋಡಿ. 2ನೇ ಶ್ಲೋಕದಲ್ಲೇ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ತಥಾ ಅಂದ್ರೆ ಆಗ, ಆಚಾರ್ಯಂ ಅಂದ್ರೆ ಆಚಾರ್ಯರು, ಗುರುಗಳು. ನಾನು ಒಂದು ಸಲ ಹಳೆ ಪಾಠದಲ್ಲಿ ಹೇಳಿದ್ದೆ, ಶಿಕ್ಷಕರು ಅಂದ್ರೆ ಯಾರು, ಗುರುಗಳು ಅಂದ್ರೆ ಯಾರು, ಆಚಾರ್ಯರು ಅಂದ್ರೆ ಯಾರು. ನಾವು ಎಲ್ಲರಿಗೂ ಗುರುಭ್ಯೋ ನಮಃ, ಎಲ್ಲರೂ ಶಿಕ್ಷಕರು, ಎಲ್ಲರೂ ಆಚಾರ್ಯರು ಅಂತ ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಪ್ರತಿಯೊಂದಕ್ಕೂ ಸಹ ವಿಭಿನ್ನವಾದ ದೃಷ್ಟಿಕೋನ, ಅವರು ಪಾಠ ಮಾಡುವ ವಿಧಾನ ಬೇರೆ ಇರುತ್ತೆ, ಪ್ರತಿಯೊಂದು ಬೇರೆ ಇರುತ್ತೆ. ಅದು ನಾನು ಇಲ್ಲಿ ತುಂಬಾ ಜನಕ್ಕೆ ಗೊತ್ತಿರೋದ್ರಿಂದ ಅದನ್ನ ನಾನು ರಿಪೀಟ್ ಮಾಡ್ತಾ ಇಲ್ಲ. ಇಲ್ಲಿ ಆಚಾರ್ಯ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಇಲ್ಲಿ ವರ್ಣನೆ ಕೊಡ್ತಾ ಇದ್ದೀನಿ. ಆಚಾರ್ಯರು ಅಂದ್ರೆ ಯಾರಪ್ಪ ಅಂದ್ರೆ, ಪ್ರತಿಯೊಂದನ್ನು ಅವರು ತಿಳಿದವರು. ಧರ್ಮ ಇರ್ಬೋದು, ರಾಜ್ಯಶಾಸ್ತ್ರ ಇರಬಹುದು, ಅಥವಾ ಶಸ್ತ್ರಶಾಸ್ತ್ರ ಇರಬಹುದು, ಪ್ರತಿಯೊಂದು ಸಹ ಅವರಿಗೆ ತಿಳಿದಿದೆ. ಅಂದ್ರೆ ಅವರು ಹೇಗೆ ಪಾಠ ಮಾಡ್ತಾರೋ, ಅವರು ಹೇಗೆ ವಿದ್ಯೆಯನ್ನ ಕಲಿಸ್ತಾರೋ, ಅಷ್ಟೇ ಅಲ್ಲ, ಅವರಿಗೆ ರಾಜ್ಯಭಾರ ಮಾಡುವುದಕ್ಕೂ ಬರುತ್ತೆ. ಅವರು ಆಲ್ ರೌಂಡರ್ ಆಗಿರ್ತಾರೆ. ಅವರನ್ನ ನಾವು ಆಚಾರ್ಯರು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಆಚಾರ್ಯ ಅಂತ ಹೇಳ್ತಾ ಇದ್ದಾರೆ. ಧೃತ ಸಾರಿ ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ಅವರೆಲ್ಲ ಆಚಾರ್ಯರು. ಅವರಿಗೆಲ್ಲ ಗೊತ್ತು. ಹಾಗಾಗಿ ಇಲ್ಲಿ ಅವನು ಅಹಂಕಾರದಿಂದ ರಾಜನಾಗದಿದ್ದರೂ ಸಹ ಆತ ರಾಜನಾಗಿ ಹೋಗಿ ಆ ಗುರುಗಳ ಹತ್ರ ಕೇಳ್ತಾ ಇದ್ದಾರೆ. ಉಪಸಂಗಮ್ಯ, ಸಮೀಪದಲ್ಲಿ ಹೋಗಿ ರಾಜ ರಾಜನಾದ ವಚನ ಮಾತುಗಳನ್ನ ಅಬ್ರವೀತ್ ಹೇಳ್ತಾ ಇದ್ದಾನೆ. ಇಲ್ಲಿ ಯಾಕೆ ಈ 2ನೇ ಶ್ಲೋಕವನ್ನ ಹೇಳ್ತಾ ಇದ್ದಾರೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ತುಂಬಾ ಜನರು ನಮ್ಮ ಧರ್ಮದ ಬಗ್ಗೆ ಮಾತಾಡ್ಬೇಕಾರೆ ಅಥವಾ ಕೃಷ್ಣನ ಬಗ್ಗೆ ಮಾತಾಡ್ಬೇಕಾರೆ ಏನ್ ಹೇಳ್ತಾರೆ, ಅವನು ಯುದ್ಧ ಮಾಡೋದಿಕ್ಕೆ ಇಷ್ಟನೇ ಇರ್ಲಿಲ್ಲ, ಅವನು ಅಹಿಂಸೆಯ ಮಾರ್ಗಕ್ಕೆ ಹೋಗ್ತಾ ಇದ್ದ. ಯಾರು? ಅರ್ಜುನ. ಆದ್ರೆ ಕೃಷ್ಣ ಏನ್ ಮಾಡ್ಬಿಟ್ನಪ್ಪ ಅಂತ ಅಂದ್ರೆ, ಇಲ್ಲ, ನೀನು ಯುದ್ಧ ಮಾಡ್ಲೇಬೇಕು, ಅದ ಕರ್ಮ, ಆ ಏನೇನಿದೆ ಅದೆಲ್ಲ ನಾನ್ ತಗೊಳ್ತೇನೆ ಅಂತ ಅವನಿಗೆ ಹುರಿದುಂಬಿಸ್ಬಿಟ್ಟು ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಹೇಳಿದ್ರು. ಕೃಷ್ಣ ಮಾಡಿದ್ ತಪ್ಪಲ್ವಾ ಅಂತ ತುಂಬಾ ಜನರ ವಾದ ಇದೆ. ಆದ್ರೆ ಅದು ತಪ್ಪು. ಯಾಕೆ ಅಂದ್ರೆ, ಯಾರ ವಿರುದ್ಧ ಕೃಷ್ಣ ಯುದ್ಧ ಮಾಡ್ಸಿದ್ನಪ್ಪ ಅಂತ ಅಂದ್ರೆ, ಯಾರು ರಾಜನಾಗದಿದ್ದರೂ ರಾಜನಾಗಿ ಆಚಾರ್ಯರ ಆಚಾರ್ಯರು ಅಂದ್ರೆ ತುಂಬಾ ದೊಡ್ಡವರ ಬಗ್ಗೆ
ಅವರ ಬಗ್ಗೆ ಅವನು ಹೇಗ್ ಮಾತಾಡ್ದ ಅಂದ್ರೆ ರಾಜನ ಹಾಗೆ ದರ್ಪವನ್ನ ತೋರಿಸ್ದ. ನಮ್ಮ ಮಕ್ಕಳು ಯಾವಾಗ ಅಹಂಕಾರ ಜಾಸ್ತಿಯಾಗಿ ಅಥವಾ ನಮ್ಮ ಆಡು ಭಾಷೆಯಲ್ಲಿ ಕೊಬ್ಬು ಅಂತ ಹೇಳ್ತೀವಿ. ಕೊಬ್ಬು ಜಾಸ್ತಿಯಾಗಿ ಹೇಗೋ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ತಂದೆ ತಾಯಿ ಒಂದೆರಡು ಪೆಟ್ಟು ಕೊಟ್ರು ಖಂಡಿತವಾಗ್ಲೂ ತಪ್ಪಿಲ್ಲ ಅಂತ ಕೃಷ್ಣ ಇಂಡೈರೆಕ್ಟ್ ಆಗಿ ಇದ್ರಲ್ಲಿ ನಮ್ಗೆ ಹೇಳ್ತಾ ಇದ್ದಾನೆ. ಅಂದ್ರೆ ಇದರ ಅರ್ಥ ಏನು? ನಯ, ವಿನಯ ನಮ್ಮ ಕೈಲಿ ಎಷ್ಟು ನೈಸ್ ಆಗಿ ಮಾತಾಡೋದಕ್ಕೆ ಸಾಧ್ಯ. ಜೇನಿನ ಹಾಗೆ ಮಾತಾಡಿದ್ರು ಸಹ ಅದು ಕಮ್ಮಿ. ಆದ್ರೆ ಇಲ್ಲಿ ಯುದ್ಧ ಯಾಕೆ ಮಾಡಿಸ್ದ ಕೃಷ್ಣ ಅಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು. ಮಹಾಭಾರತದ ಕತೆ ಸ್ವಲ್ಪನಾದ್ರೂ ಎಲ್ರಿಗೂ ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅವನು ಸಾಕಷ್ಟು ಬಾರಿ ಸಂಧಾನಕ್ಕೆ ಹೋಗ್ತಾನೆ. ಇಲ್ಲ ಯುದ್ಧ ಮಾಡ್ಬೇಡಿ, ಯುದ್ಧ ಮಾಡ್ಬೇಡಿ ಅಲ್ವಾ? ಆದ್ರೆ ಪ್ರತಿ ಸಲ ಹೋದಾಗ್ಲೂ ಕೃಷ್ಣನಿಗೆ ಅವಮಾನ ಆಗತ್ತೆ. ಆಗ ಕೃಷ್ಣ ಹೇಳ್ತಾನೆ ಇನ್ನೊಮ್ಮೆ, ನಾನು ಬೇಕಾ ಅಥವಾ ನನ್ನ ಈ ಸೈನ್ಯ ಬೇಕಾ ಅಂದಾಗ ದುರ್ಯೋಧನ ಏನ್ ಮಾಡ್ತಾನೆ, ನೀನ್ ಬೇಡ, ನಿನ್ ಸೈನ್ಯ ಒಂದಿದ್ರೆ ಸಾಕು, ನೀನು ಯುದ್ಧ ಮಾಡಲ್ಲ ಅಂತ ಅಂದ್ಮೇಲೆ ನೀನಿದ್ದೇನ್ ಪ್ರಯೋಜನ ಅಂತ ಹೇಳ್ತಾನೆ. ಆದ್ರೆ ನಾವು ಅಷ್ಟೇ, ನಾವು ಅಂದ್ರೆ ಯಾರು? ಭಕ್ತರು. ಭಗವಂತ ಕೇಳ್ತಾನೆ, ನಾನ್ ಬೇಕಾ ಅಥವಾ ನಾನು ಸೃಷ್ಟಿ ಮಾಡಿದಂತಹ ಸಂಪತ್ ಬೇಕಾ, ಒಡವೆ ಬೇಕಾ, ಆಸ್ತಿ ಬೇಕಾ, ಮನೆ ಬೇಕಾ, ಮಕ್ಳು ಬೇಕಾ, ಮಕ್ಳಿಗೆ ಒಳ್ಳೆ ಬುದ್ಧಿ ಬೇಕಾ, ಏನ್ ಬೇಕು? ಭಗವಂತ ನೀನ್ ಬೇಡ, ನೀನ್ ಕೂತ್ಕೋ, ನೀನೇನಕ್ಕೆ, ನೀನ್ ಇದ್ರು ಒಂದೇ ಇರ್ಲಿಲ್ಲ ಅಂದ್ರು ಒಂದೇ, ನನಗ್ ಮನೆ ಕೊಡು, ಕಾರ್ ಕೊಡು, ನನ್ ಮಗಳು ಎಕ್ಸಾಮ್ ಬರೀತಿದ್ದಾಳೆ, ಅವಳು ಎಕ್ಸಾಮ್ ಪಾಸ್ ಆಗ್ಲಿ, ನಾನು ನೋಡು ಮನೆಗ್ ಲೋನ್ ಹಾಕಿದೀನಿ, ಆ ಲೋನ್ ಸ್ಯಾಂಕ್ಷನ್ ಆಗ್ಬಿಡ್ಲಿ, ನೋಡು ಮನೆ ಕಟ್ಟಕ್ ಶುರು ಮಾಡಿದೀನಿ, ಮನೆ ಯಾವ್ದೇ ರೀತಿ ತೊಂದ್ರೆ ಇಲ್ದೆ ಮುಗ್ದೋಗ್ಬಿಡ್ಲಿ ಅಲ್ವಾ? ಆದ್ರೆ ನಾವು ಮರ್ತೇ ಹೋಗ್ಬಿಡ್ತೀವಿ, ಅವನೊಬ್ಬ ನನ್ ಜೊತೆ ಇದ್ರೆ ಅವಂದೆಲ್ಲ ನಂದೇ ಅಲ್ವಾ ಅಂತ. ಅಲ್ವಾ? ಅವನು ನಮ್ಮನ್ನ ಪ್ರೀತಿಸೋದಿಕ್ಕೆ ಶುರು ಮಾಡ್ದ ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಏನೇನು ಬೇಕು ಪ್ರತಿಯೊಂದನ್ನ ಕೃಷ್ಣ ತಾನಾಗೆ ತಾನು ಕೊಡ್ತಾ ಬರ್ತಾನೆ. ಆದ್ರೆ ನಾವೆಲ್ಲರೂ ಏನ್ ಮಾಡಿದೀವಿ? ದುರ್ಯೋಧನನ್ ತರ ನಮ್ಮೆಲ್ಲರಿಗೂ ಕೆಟ್ಟ ಬುದ್ಧಿ ಇದೆ, ನಮ್ಮೆಲ್ಲರಿಗೂ ಕಟ್ಕೊಂಡ್ಬಿಟ್ಟಿದೀವಿ ಧೃತರಾಷ್ಟ್ರನ್ ತರ, ಗಾಂಧಾರಿ ತರ ನಮ್ಗೆ ಕಟ್ಕೊಂಡಿದೀವಿ, ಧೃತರಾಷ್ಟ್ರನ್ ತರ ಕಾಣ್ತಿಲ್ಲ. ಹಾಗಾಗಿ ಭಗವಂತ ನಿನ್ನ ಸೈನ್ಯ ಕೊಡು, ನಾನ್ ಯುದ್ಧ ಮಾಡ್ತೀನಿ ಅಂತ ಹೋಗ್ತಾ ಇದೀವಿ. ನಾವು ಸಹ ಪಾಂಡವರ ಹಾಗೆ, ಬೇಡ ಕಂದ, ನೀನೊಬ್ಬ ನನ್ ಜೊತೆ ಇದ್ರೆ ಸಾಕು, ನೀನ್ ನನ್ನನ್ನ ಪ್ರೀತಿಸೋದಿಕ್ ಶುರು ಮಾಡು, ನಾನ್ ನಿನ್ನನ್ನ ಪ್ರೀತಿಸ್ತೀನಿ, ಶರಣಾಗತಿ ಆಗ್ತೀನಿ, ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸು ಅಂತ ಭಗವಂತನ ಹತ್ರ ಕೇಳ್ಕೊಂಡಿದೀವ? ನೋಡಿ, 2ನೇ ಶ್ಲೋಕದಲ್ಲೇ ಎಷ್ಟೊಂದು ಅರ್ಥಾವರ್ಥ ಹೋಗತ್ತೆ. ಇನ್ನು 3ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಪಶ್ಯಂತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚ ಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮತ. ಇಲ್ಲೂ ಅಷ್ಟೇ, ಅವನು ಧೃತರಾಷ್ಟ್ರ ಹೇಳ್ತಾ ಇರೋದು ಅಂದ್ರೆ ಸಾರಿ, ಧರ್ಮನ ದುರ್ಯೋಧನ ಹೇಳ್ತಾ ಇರೋದು ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ, ಪಶ್ಚ್ಯ ಅಂದ್ರೆ ನೋಡಿರಿ, ಅವನಿಗೆ ಎಷ್ಟು ಅಹಂಕಾರ, ಎಷ್ಟು ಕೊಬ್ಬು ಅನ್ನೋದಿಕ್ಕೆ ಅವನಿಗೆ ಗೊತ್ತಿತ್ತು. ಆ ಧೃತ ಸಾರಿ ಆಚಾರ್ಯರು ಅಂದ್ರೆ ಆ ಗುರುಗಳು ಏನಾದ್ರೂ ನನ್ನ ಜೊತೆ ಯುದ್ಧ ಮಾಡ್ಲಿಲ್ಲ ಅಂದ್ರೆ, ಪಿತಾಮಹ ಇರಬಹುದು ಅಥವಾ ಮತ್ತೊಬ್ಬರಿರ್ಬಹುದು, ಅವ್ರು ಯಾರೂ ಸಹ ಅಂದ್ರೆ ಕೃಪಾಚಾರ್ಯ, ಭೀಷ್ಮಾಚಾರ್ಯ, ಇವ್ರು ಯಾರೂ ಸಹ ಯುದ್ಧಕ್ಕೆ ಬರೋದಿಲ್ಲ. ಹಾಗಾಗಿ ಅವನು ತುಂಬಾ ಹಿ ಈಸ್ ವೆರಿ ಕ್ಲವರ್. ಹಾಗಾಗಿ ಅವನ್ ಏನ್ ಮಾಡ್ತಾನೆ ಅಂತ ಅಂದ್ರೆ ದ್ರೋಣಾಚಾರ್ಯರನ್ನ ಮೊದಲು ಒಪ್ಪಿಸ್ತಾನೆ ಯುದ್ಧಕ್ಕೆ. ಒಪ್ಪಿಸ್ಬಿಟ್ಟು, ದಯವಿಟ್ಟು ಬನ್ನಿ, ನೀವು ಬರ್ಲಿಲ್ಲ ಅಂದ್ರೆ ನಾನು ಸೋತ್ ಹೋಗ್ಬಿಡ್ತೀನಿ, ನೀವು ಗುರುಗಳಲ್ವಾ, ಆ ನಮ್ಮ ರಾಜ್ಯದ ಉಪ್ಪು ತಿಂದಿದ್ದೀರಾ, ಹಾಗೆ ಹೀಗೆ ಏನೇನೋ ಮಾಡಿ ಕಾಲಿಗೆ ಬಿದ್ದು ಅವನೇನ್ ಮಾಡ್ತಾನೆ, ಯುದ್ಧಕ್ಕೆ ಕರ್ಕೊಂಡ್ ಬರ್ತಾನೆ. ಆ ಯುದ್ಧಕ್ಕೆ ಕರ್ಕೊಂಡ್ ಬಂದು ಎಷ್ಟು ವ್ಯಂಗ್ಯವಾಗಿ ಮಾತಾಡ್ತಾನೆ ಅನ್ನೋದಕ್ಕೆ ಈ 3ನೇ ಶ್ಲೋಕ ಉದಾಹರಣೆಯಾಗಿದೆ. ಏನ್ ಹೇಳ್ತಾ ಇದ್ದಾನೆ? ಪಶ್ಚಂತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂಚಮು. ಅಂದ್ರೆ ಆಚಾರ್ಯರೇ ನೋಡ್ತಾ ಇದ್ದೀರಾ, ಎದುರುಗಡೆ ನೋಡಿ, ಪಾಂಡವರು ವ್ಯೂಹ ರಚಿಸ್ಬಿಟ್ಟಿದ್ದಾರೆ. ಹೆಂಗಿದೆ ಗೊತ್ತಾ ಈ ವ್ಯೂಹ?
ನಿಮಗ್ ಗೊತ್ತಾ? ಅಷ್ಟ್ ಹೇಳ್ಬಿಟ್ಟು ಅವ್ನು ಸುಮ್ನಾಗ್ಬೋದಿತ್ತು. ಸುಮ್ನಾಗಲ್ಲ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾನೆ. ಈ ವ್ಯೂಹ ರಚಿಸಿದವ್ರು ಯಾರು ಗೊತ್ತಾ? ಈ ವ್ಯೂಹವನ್ನ ರಚಿಸಿದವರು ವ್ಯೂಢಾ ದ್ರುಪದ ಪುತ್ರೇಣ. ದ್ರುಪದನ ಪುತ್ರ ಇದನಲ್ಲ ಅವನು. ಇಲ್ಲಿ ದ್ರುಪದನ ಪುತ್ರ ಅಂತ ಯಾಕೆ ಅವನು ಚುಚ್ಚಿ ಹೇಳ್ತಾ ಇದ್ದಾನೆ? ಕೆಲವೊಂದ್ಸಲ ನಮ್ಗೆ ತುಂಬಾ ಕೋಪ ಬಂದಾಗ ಯಾರೋ ಏನೋ ತಪ್ಪು ಮಾಡಿರ್ತಾರಲ್ಲ, ಅದನ್ನ ಒಂದ್ಸಲ ಚುಚ್ತೀವಿ. ಯಾಕೆ ಅಂತ ಅಂದ್ರೆ ಅವ್ರಿಗೆ ಇನ್ನೊಂಚೂರು ಕೋಪ ಬರ್ಲಿ ಅಂತ. ಹಾಗೇನೆ ಇಲ್ಲಿ ದ್ರುಪದ ಪುತ್ರೇಣ ಅಂತ ಹೇಳ್ತಿದ್ದಾನೆ. ಯಾಕೆಂದ್ರೆ ದ್ರುಪದನ ಮಗನು ಈ ವ್ಯೂಹವನ್ನ ರಚಿಸಿರೋದು. ಆದ್ರೆ ದ್ರುಪದ ಅಂತ ಪರ್ಟಿಕ್ಯುಲರ್ ಆಗಿ ಯಾಕೆ ಇಲ್ಲಿ ಉಪಯೋಗಿಸ್ತಿದ್ದಾನೆ ಅಂತ ಅಂದ್ರೆ, ದ್ರೋಣಾಚಾರ್ಯರಿಗೆ ಒಂದು ಸಲ ದ್ರುಪದ ಅರ್ಧ ರಾಜ್ಯವನ್ನ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಸ ಮಾಡ್ಬಿಟ್ಟಿರ್ತಾರೆ. ಹಾಗಾಗಿ ಆ ಕೋಪಕ್ಕೆನೆ ದ್ರುಪದನ ಮಗಳನ್ನ ಇಲ್ಲಿ ಅವರು ಗೆಲ್ಲಬೇಕು ಅಂತಾನೆ ಅಂದ್ರೆ ಆ ಸ್ವಯಂವರ ರಚಿಸಿದಾಗ ನನ್ನ ಶಿಷ್ಯರೇ ಗೆಲ್ಲಬೇಕು ಅಂತಾನೆ ಆ ಆಚಾರ್ಯರು ಏನ್ ಮಾಡ್ತಾರೆ, ಪಾಂಚಾಲಿಯ ಅಂದ್ರೆ ದ್ರೌಪದಿಯ ಸ್ವಯಂವರಕ್ಕೆ ಅವರ ಶಿಷ್ಯರನ್ನ ಕರ್ಕೊಂಡ್ ಬಂದಿರ್ತಾರೆ. ಅವ್ರು ಏನ್ ಬೇಕು ನಿಮಗೆ ಆ ಗುರುದಕ್ಷಿಣೆ ಅಂತ ಕೇಳಿದಾಗ, ನನ್ನನ್ನ ಅವನನ್ನ ಸೋಲ್ಸು, ಅವನನ್ನ ಮಗಳನ್ನ ಮದುವೆ ಆಗು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅವನು ಚುಚ್ಚುತ್ತಾ ಇದ್ದಾನೆ. ಈ ವ್ಯೂಹ ಏನು ರಚಿಸಿದ್ದಾರೆ ಅದು ದ್ರುಪದನ ಮಗ ರಚಿಸಿರೋದು. ತವ ಶಿಷ್ಯನ ಕೊನೆಗೆ ಇನ್ನೂ ಒಂದ್ ಚುಚ್ಚುತ್ತಾನೆ. ಅವನು ಬರೀ ದ್ರುಪದನ ಮಗ ಅಲ್ಲ, ಅವನು ನಿಮ್ಮ ಶಿಷ್ಯ. ಇಲ್ಲಿ ಯಾಕೆ ಅವನು ಪದೇ 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 ಬೆರಳು ಮಾಡಿ ತೋರಿಸ್ತಾ ಇದ್ದಾನಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ನಿಮ್ಮ ಶಿಷ್ಯ ಅಂತ ಅಂದ್ಮೇಲೆ ನಿಮಗೆ ಗೊತ್ತಿರುತ್ತಲ್ವಾ ಅವನೇನ್ ವ್ಯೂಹ ಮಾಡ್ತಾನೆ, ಅವನ್ ತಲೆಯಲ್ಲಿ ಏನ್ ಓಡ್ತಿದೆ. ಈಗ ಉದಾಹರಣೆ ಕೆಲವೊಂದ್ಸಲ ಹೇಳ್ತಾರೆ ನಿಮ್ ಶಿಷ್ಯ ಇನ್ನೂ ಇನ್ನೂ ಹೇಳ್ಬೇಕು ಅಂದ್ರೆ ಮನೇಲಿ ಜಗಳ ಕದೆಗಳ. ನಿಮ್ಮ ಮಗಳು ನಿಮ್ಮ ಮಗ ಒಳ್ಳೇದ್ ಮಾಡ್ದಾಗ ಮಾತ್ರ ನನ್ನ ಮಗಳು ನನ್ನ ಮಗ, ಏನಾದ್ರೂ ತರಲೆ ಮಾಡ್ದ, ಏನಾದ್ರೂ ತಪ್ಪು ಮಾಡ್ದ ಅಂದ ತಕ್ಷಣ ನಿನ್ನ ಮಗ ನಿನ್ನ ಮಗ. ನಿನ್ನ ಮಗ ಮಾಡಿದ ತಪ್ಪು ಅಂದ್ರೆ ಅರ್ಥ ಏನು? ನಿನ್ ಬುದ್ಧಿ ಅವನಿಗೆ ಬಂದಿದೆ ಅಂತ ಅಲ್ವಾ? ಹಾಗೇನೆ ಇಲ್ಲಿ ತವ ಶಿಷ್ಯನ, ಇವನ್ ಯಾರೋ ಬೇರೆಯವ್ರ ಶಿಷ್ಯ ಅಲ್ಲ, ಅವನು ನಿಮ್ಮ ಶಿಷ್ಯ. ಹಾಗಾಗಿ ಅವನು ಹೇಗೆ ವ್ಯೂಹವನ್ನ ರಚಿಸಿದ್ದಾನೆ, ಯಾಕೆ ಯಾರ್ಯಾರನ್ನ ಎಲ್ಲೆಲ್ಲಿ ನಿಲ್ಸಿದಾನೆ ಅಂತ ನಿಮಗ್ ಚೆನ್ನಾಗ್ ಗೊತ್ತಿರ್ಬೇಕು. ನೀವು ನೀಟಾಗಿ ತಿಳ್ಕೊಳ್ಳಿ. ಎಷ್ಟು ಅಹಂಕಾರ ಇರ್ಬೋದು ಅವನಿಗೆ. ಇಂಥ ಅಹಂಕಾರ ಇರುವಂತಹ ದುರ್ಯೋಧನನ ವಿರುದ್ಧ ಯುದ್ಧ ಮಾಡಬೇಕಾ, ಯುದ್ಧ ಮಾಡಬಾರ್ದ? ಕ್ವಶನ್ ಮಾರ್ಕ್. ನೋಡಿ, ಅಂದ್ರೆ ಯಾಕೆ ಇಷ್ಟೊಂದು ವರ್ಣನೆ, ಯಾಕೆ ಇಷ್ಟೊಂದು ವಿವರಣೆಯನ್ನ ಕೊಡ್ತಾ ಇದ್ದೀವಿ ಅಂದ್ರೆ, ಯಾರಾದ್ರೂ ನಮ್ಮ ಧರ್ಮದ ಬಗ್ಗೆ ಮಾತಾಡಿದಾಗ ನಿಮಗೆ ಏನ್ರಿ ಗೊತ್ತು ಅಂತ ಹೇಳುವಂತಹ ಜ್ಞಾನ ನಮಗಿರ್ಬೇಕು. ಹಾಗಾಗಿ ತವ ಶಿಷ್ಯೇಣ ಧೀಮತ ಅಂದ್ರೆ ಬಹಳ ಬುದ್ಧಿವಂತ ಅವನು. ಹಾಗಾಗಿ ನಿಮ್ಮ ಶಿಷ್ಯ ಅಲ್ವಾ ಎಷ್ಟೇ ಆಗ್ಲಿ. ಹಾಗಾಗಿ ನಿಮಗ್ ಗೊತ್ತಿರುತ್ತೆ ಅವನು ಏನ್ ಮಾಡ್ತಿದ್ದಾನೆ, ಹೇಗ್ ನಿಲ್ಸಿದ್ದಾನೆ, ಏನು ಎತ್ತ ಅಂತ ಅಂತ ಅವನು ಬಂದು ಮತ್ತೆ ಮತ್ತೆ ಚುಚ್ಚುತ್ತಾ ಇದ್ದಾನೆ. ಯಾರನ್ನ? ಆಚಾರ್ಯರನ್ನ. ಅವನು ಯುದ್ಧವನ್ನ ಗೆಲ್ಲೋದಕ್ಕೆ ಎಲ್ಲಾ ಇದಿದ್ರೂ ಸಹ, ಅಂದ್ರೆ ಪರಿಧಿಗಳಿದ್ರೂ ಸಹ ಅವನು ಯುದ್ಧವನ್ನ ಸೋಲ್ತಾನೆ. ಯಾಕಪ್ಪ ಅಂತ ಅಂದ್ರೆ ಅವನಲ್ಲಿದ್ದಂತಹ ಅಹಂಕಾರದಿಂದ. ಯಾಕೆಂದ್ರೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಇವ್ರೆಲ್ಲ ಇರಬೇಕಾದ್ರೆ ಯುದ್ಧವನ್ನ ಸೋಲುವಂತಹ ಸಾಧ್ಯತೆನೇ ಇರ್ಲಿಲ್ಲ. ಅಷ್ಟೇ ಅಲ್ಲ, 18 ಅಶ್ವಾರೋಹಿ ದಳ ಇತ್ತಂತೆ ಅವನ ಹತ್ರ. ಹಾಗಿರ್ಬೇಕಾದ್ರೆ ಯಾಕಪ್ಪ ಸೋತ ಅಂದ್ರೆ ಅವನ ಅಹಂಕಾರದಿಂದ. ಇವತ್ತು ನಮ್ಮ ಹತ್ರನೂ ಎಲ್ಲ ಇದೆ, ಆದ್ರೆ ನಾವು ನೋವನ್ನ ಅನುಭವಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಅಹಂಕಾರ. ಒಂದ್ ಕಡೆ ಭಗವಂತ ಹೇಳ್ತಾ ಹೋಗ್ತಾನೆ, ಈ ಜನ್ಮದಲ್ಲಿ ನೀನು ಏನೇನು ಅನುಭವಿಸ್ತಾ ಇದೆಯೋ ಅದು ಹಿಂದಿನ ಜನ್ಮದ ಕರ್ಮಗಳು. ಈ ಜನ್ಮದಲ್ಲಿ ನೀನ್ ಏನೇನ್ ಮಾಡ್ತಾ ಇದೀಯಾ ಅದೆಲ್ಲ ಮುಂದಿನ ಜನ್ಮಕ್ಕೆ ಅಂತ. ಅಂದ್ರೆ ನಾವು ಏನೆಲ್ಲ ಮಾಡ್ತಾ ಇದ್ದೀವಿ ಅದು ಈ ಜನ್ಮಕ್ಕೆ ಹೌದೋ ಅಲ್ವೋ ನನಗ್ ಗೊತ್ತಿಲ್ಲ. ತುಂಬಾ ಜನ ಹೇಳ್ತಾರೆ ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ. ಇಲ್ಲ, ಖಂಡಿತ ಇಲ್ಲ. ನೀವು ಮಾಡಿದ್ದು ನಿಮಗೆ.
ನಿಮ್ಮ ಮಕ್ಕಳಿಗೆ ಬರೋದಿಲ್ಲ. ಯಾಕಪ್ಪ ಬರೋದಿಲ್ಲ ಅಂತ ಅಂದ್ರೆ, ಅವನ ದೇಹದಲ್ಲೂ ಭಗವಂತ ಇದ್ದಾನೆ. ಅವನ ಕರ್ಮಗಳ ಲೆಕ್ಕ ಅವನು ಇಟ್ಕೊಂತಾನೆ. ನಿಮ್ಮ ಕರ್ಮಗಳ ಲೆಕ್ಕ ನಾವೇ ಇಲ್ಲಿ ತೀರಿಸಿ ಹೋಗ್ಬೇಕಾದಂತಹ ಪರಿಸ್ಥಿತಿ ಭಗವಂತ ನಮಗೆ ಕೊಟ್ಬಿಟ್ಟಿದ್ದಾನೆ. ಹಾಗಾಗಿ ನಾವು ಎಷ್ಟು ಒಳ್ಳೆ ಮಾರ್ಗದಲ್ಲಿ ನಡೀತೀವೋ, ನಮ್ಮ ಮಕ್ಕಳನ್ನೂ ಸಹ ಅಷ್ಟೇ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತಹ ಕಾರ್ಯವನ್ನ ನಾವೇ ಮಾಡ್ಬೇಕು. ಇದು ಈ 3 ಶ್ಲೋಕದ ಅರ್ಥ ನನಗೆ ತಿಳಿದ ಮಟ್ಟಿಗೆ ನಾನು ವಿವರಣೆಯನ್ನ ಕೊಟ್ಟಿದ್ದೀನಿ.